5 ದಿನದವರೆಗೂ ಗೊತ್ತಿರಲ್ಲ ನಮಗೆ ಅದು ಸರಿಯಾಗಿ ಇಂಪ್ಲಾಂಟ್ ಆಗಿದೆಯಾ, ಅದು ಗರ್ಭಧಾರಣೆ ಸರಿಯಾದ ಕ್ರಮದಲ್ಲಿ ಆಗಿದೆಯಾ, ಪೂರ್ಣವಾಗಿದೆಯಾ ಅಂತ ಗೊತ್ತಾಗೋದಿಲ್ಲ. ನ್ಯಾಚುರಲ್ ಪ್ರಾಸೆಸ್ಸಲ್ಲಿ ಈಗ ನಟಿದು ಒಂದು ಎಕ್ಸೆಪ್ಷನಲ್ ಕೇಸ್, ಅದನ್ನೇ ನಾವು ಇಟ್ಕೊಂಡು ಎಲ್ಲ IVF ಮುಖಾಂತರ ಮಕ್ಕಳನ್ನ ಪಡಿಬೋದು ಸಾಧ್ಯ ಇಲ್ಲ. ಅವರ ಜೀವನವೇ ಬೇರೆ, ಅದು ಜನಸಾಮಾನ್ಯರ ಜೀವನ ಅಲ್ಲ. ಅವರ ಜೀವನವೇ ಬೇರೆ, ಅವರ ಜೀವನ ಶೈಲಿಯೇ ಬೇರೆ. ಆಮೇಲೆ ದೇ ಆರ್ ಅಫೋರ್ಡಬಲ್, ಅವರು ಫೈನಾನ್ಷಿಯಲಿ ತುಂಬ ಸ್ಟ್ರಾಂಗ್ ಆಗಿರ್ತಾರೆ, ಏನು ಬೇಕಾದರೂ ಅವರು ತಗೋಬೋದು ಪಡಿಬೋದು ಅನ್ನೋ ಒಂದು ಇದರಲ್ಲಿರ್ತಾರೆ. ಜನಸಾಮಾನ್ಯರು ಆ ಥರ ಇರೋಕ್ಕೆ ಆಗೋದಿಲ್ಲ. ಹಾಗಾಗಿ ಅವ್ರನ್ನ ಎಕ್ಸಾಂಪಲ್ ಇಟ್ಕೊಂಡು ನಟಿ ಮಾಡ್ಕೊಂಡ್ರು ನಾವೆಲ್ಲ IVF ಮುಖಾಂತರ ಮಕ್ಕಳನ್ನ ಪಡಿಬೋದು ಅಂತ ಏನಾದರೂ ಯಾರಾದರೂ ಅಂದ್ಕೊಂಡ್ರೆ ಸುಳ್ಳು. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಒನ್ ಮೀಡಿಯಾ. ನಾನು ನಿಮ್ಮ ವಂಶೀವಚರಣ್. DNA ಆರೋಗ್ಯ ಸಂಬಂಧಿಸಿದ ಸರಣಿಯಲ್ಲಿ ಇವತ್ತು ನಮ್ಮ ಜೊತೆಗಿದ್ದಾರೆ ಮೈಸೂರು ವಿಶ್ವವಿದ್ಯಾನಿಲಯದ ಜಿನೋಟಿಕ್ಸ್ ಮತ್ತು ಜಿನೋಮ್ ವಿಭಾಗದ ಚೇರ್ಪರ್ಸನ್ ಆದ ಶ್ರೀಮತಿ ಮಾಲಿನಿ ಸುತ್ತೂರ್ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಕಳೆದ 3-4 ದಿನದಿಂದ ನಿಮಗೆ ಗೊತ್ತಿರೋ ಹಾಗೆ ಒಂದು ವಿಷಯ ಚರ್ಚೆ ನಡೀತಾ ಇದೆ. ಅದೇ ಒಬ್ಬರು ಕನ್ನಡದ ಖ್ಯಾತ ನಟಿಯವರು IVF ಮೂಲಕ ಮಗುನ ಪಡ್ಕೊಂತಿರೋ ಬಗ್ಗೆ ಒಂದು ದೊಡ್ಡ ಚರ್ಚೆನೇ ಆಗ್ತಾ ಇದೆ. ಇದ್ರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ತುಂಬಾ ನೆಗೆಟಿವ್ ಕಾಮೆಂಟ್ಸ್ ಮತ್ತೆ ಪಾಸಿಟಿವ್ ಕಾಮೆಂಟ್ಸ್ ಎರಡು ಬರ್ತಾ ಇದೆ. ಸೊ ನನ್ನ ಪ್ರಶ್ನೆ ಏನಂದ್ರೆ, ಈಗ ಜನಸಾಮಾನ್ಯರು ಇದನ್ನ ಹೇಗೆ ಪರ್ಸೀವ್ ಮಾಡಬೇಕು, ನಾವು ಯಾವ ಥರ ತಗೋಬೋದು ಈ ವಿಷಯನ, ಈ IVF ಪ್ರಕ್ರಿಯೆ ಹೇಗೆ? ಮೊದಲನೇದಾಗಿ ಈ IVF ಅಂತಂದರೆ ಕೃತಕ ಗರ್ಭಧಾರಣೆ. ಹಾಗಂದರೆ ಏನು ಅಂತ ಮೊದಲು ನಾವು ಅದ್ರ ಜೊತೆಗೆ ಯಾರು ಈ ಕೃತಕ ಗರ್ಭಧಾರಣೆಯ ಮುಖಾಂತರ ಮಕ್ಕಳನ್ನು ಪಡೆಯೋಕ್ಕೆ ಅರ್ಹರು ಅಂದರೆ ಫಲಾನುಭವಿಗಳು ಯಾರು ಅಂತ ನಾವು ನೋಡೋದಾದರೆ ಒಂದಷ್ಟು ಜನನ ನಾವು ಹೇಳ್ತಾ ಹೋಗ್ಬೋದು. IVF ಅಂದರೆ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ ಅದನ್ನು ನಾವು ಕರೆಯೋದು. ಈಗ ಮಾಮೂಲು ನಮಗೆ ಗರ್ಭಧಾರಣೆ ಜನಸಾಮಾನ್ಯರಲ್ಲಿ ನಡೆಯುವಂತಹ ಗರ್ಭಧಾರಣೆ ಯಾವುದು ಅಂದರೆ ಇನ್ ವಾಯುವು ಅಂತ ಕರಿತೀವಿ. ಇನ್ ವಾಯುವು ಅಂದರೆ ದೇಹದ ಒಳಗಡೆ ನಡೆಯುವಂಥ ಗರ್ಭಧಾರಣೆ ಅಥವಾ ದೇಹದ ಒಳಗಡೆ ಏನೇ ಪ್ರಕ್ರಿಯೆ ನಡೆದರೂ ಅದನ್ನು ಇನ್ ವಾಯುವು ಅಂತ ಕರಿತೀವಿ. ದೇಹದಿಂದ ಹೊರಗಡೆ ಒಂದು ಪ್ರಯೋಗಾಲಯದಲ್ಲಿ ಯಾವುದೇ ಒಂದು ಪ್ರಕ್ರಿಯೆ ನಡೆಯಿದ್ರೆ, ಒಂದು ಜೀವಕ್ಕೆ ಸಂಬಂಧಿಸಿದಂತಹ ಬಯಾಲಜಿಕಲ್ ಪ್ರಾಸೆಸ್ ಅಂತ ಏನು ಕರಿತೀವಿ, ಅದು ದೇಹದಿಂದ ಹೊರಗಡೆ ನಡೆಯೋದನ್ನು ಇನ್ ವಿಟ್ರೋ ಅಂತ ಕರಿತೀವಿ. ಇಲ್ಲಿ ಫರ್ಟಿಲೈಸೇಷನ್ ಅಂದರೆ ಗರ್ಭಧಾರಣೆ ಏನಾಗ್ತಾ ಇದೆ, ದೇಹದ ಒಳಗಡೆ ನಡೆಯೋ ಬದಲು ಫೆಲೋಪಿಯನ್ ಟ್ಯೂಬಲ್ಲಿ ನಡೆಯುವ ಬದಲು ಇದೇನಾಗ್ತಾ ಇದೆ, ಫೆಲೋಪಿಯನ್ ಟ್ಯೂಬಲ್ಲಿ ನಡೆಯುವ ಬದಲು ಇದು ಲ್ಯಾಬಲ್ಲಿ ಒಂದು ಪ್ರಯೋಗಾಲಯದಲ್ಲಿ ಅಥವಾ ಒಂದು ಆಸ್ಪತ್ರೆ ಅಂತ ನಾವು ಕರಿಬೋದು. ಅಲ್ಲಿ ಒಂದು ಪೆಟ್ರಿ ಡಿಶ್ ಅಂತ ಕರಿತೀವಿ, ಒಂದು ಗಾಜಿನ ಒಂದು ಇದಿರುತ್ತೆ, ಅದರ ಒಳಗಡೆ ಗರ್ಭಧಾರಣೆ ನಡೆಯುತ್ತೆ. ಅದಕ್ಕೆ ಇನ್ ವಿಟ್ರೋ ಫರ್ಟಿಲೈಸೇಷನ್. ಇನ್ ವಿಟ್ರೋ ಅಂದರೆ ಹೊರಗಡೆ, ದೇಹದಿಂದ ಹೊರಗಡೆ ನಡೆಯುವಂಥದ್ದು. ಇದು ನೈಸರ್ಗಿಕವಲ್ಲದ್ದು. ನೈಸರ್ಗಿಕವಾದದ್ದು ದೇಹದ ಒಳಗಡೆ ನಡೆಯುವಂಥದ್ದು. ಆದರೆ ಹೊರಗಡೆ ನಡೆಯುವುದು ಇನ್ ವಿಟ್ರೋ ಅಂತ ಕರಿತೀವಿ. ದೇಹದ ಒಳಗಡೆ ನಾವು ಯಾವ ರೀತಿಯ ಒಂದು ವಾತಾವರಣನ ಕೊಡಬೇಕು, ವಾತಾವರಣ ಇದೆ, ಅದೇ ವಾತಾವರಣವನ್ನು ಹೊರಗಡೆ ಕೊಡಬೇಕಾಗುತ್ತೆ ನಾವು. ಅದು ಬೆಳಿಬೇಕು ಅಂದರೆ ಫರ್ಟಿಲೈಸೇಷನ್ ಆಗಬೇಕು, ಮತ್ತು ಆ ಭ್ರೂಣ ಬೆಳಿಬೇಕು. ಭ್ರೂಣ ಒಂದು 3 ದಿನ ಅಥವಾ 5 ದಿನ ಆದ ನಂತರ ಅದನ್ನು ಪುನಃ ಅವರಿಗೆ ಅವರ ಗರ್ಭಧಾರಣೆ ಮಾಡ್ತಾರೆ. ಅಲ್ಲಿವರೆಗೂ ಅದು ಇದರಲ್ಲೇ ಇರುತ್ತೆ, ಹೊರಗಡೆನೇ ಇರುತ್ತೆ. ಅದು ಬದುಕಬೇಕು, ಅದಕ್ಕೆ ಜೀವ ಇರಬೇಕು ಅಂತಂದರೆ ಅದಕ್ಕೆ ಪೂರಕವಾದ ಎಲ್ಲ ಅಂಶಗಳನ್ನು ನಾವು ಕೊಡಬೇಕು. ಟೆಂಪ್ರೇಚರ್ ಆಗಿರ್ಬೋದು, ಹ್ಯುಮಿಡಿಟಿ ಆಗಿರ್ಬೋದು, ಆ ಲ್ಯಾಬ್ ಕಂಡೀಷನ್ ಆಗಿರ್ಬೋದು, ಏಸೆಪ್ಟಿಕ್ ಕಂಡೀಷನ್ ಇರಬೇಕು. ಏನೂ ಒಂದು ಅಲ್ಲಿ ಸೋಂಕಿರಬಾರ್ದು, ಆ ಥರದ್ದು ಒಂದು ವಾತಾವರಣ. ಅದ್ರ ಜೊತೆಗೆ ಅದು ಬದುಕೋಕ್ಕೆ ವೈಟಲ್ ಫೋರ್ಸಸ್ ಅಂತ ಕರಿತೀವಿ. ಅಂದರೆ ಒಂದು ಜೀವಿ ಬದುಕಬೇಕು ಅಂದರೆ ಅದಕ್ಕೆ ಹಾರ್ಮೋನ್ಸ್ಗಳು ಬೇಕು, ಗ್ರೋತ್ ಫ್ಯಾಕ್ಟರ್ಸ್ಗಳು ಬೇಕು, ಸೀರಮ್ ಬೇಕು, ಬೇಕಾದಷ್ಟು ಅಂಶ, ಮತ್ತು ಅದಕ್ಕೆ ಮೀಡಿಯಾ ಬೇಕು. ಮೀಡಿಯಾ ಅಂದರೆ ಅದರಲ್ಲೇ ಅದು ಬದುಕೋಂಥದ್ದು. ಹಾಗಾಗಿ ಅದನ್ನು ಮೀಡಿಯಾ ಇರುತ್ತೆ. ಇದೇ ಥರದ್ದು ಇನ್ವಿಟ್ರೋ ಫರ್ಟಿಲೈಸೇಷನ್ ಮಾಡೋದಕ್ಕೆ, ಆ ಭ್ರೂಣ ಬೆಳೆಯೋದಕ್ಕೆ, ಭ್ರೂಣದ ಬೆಳವಣಿಗೆಗೆ ಪೂರಕವಾಗುವ ಕೆಲವೊಂದು ದ್ರಾವಣಗಳಿರುತ್ತೆ. ಅದನ್ನು ನಾವು ಅದರದ್ದು ಸೆಲ್ ಕಲ್ಚರ್ ಮೀಡಿಯಾ ಅಂತ ಕರಿತೀವಿ. ಇದನ್ನೆಲ್ಲ ನಾವು ಕೊಟ್ಟಾಗ ಹೊರಗಡೆ ಆ ಭ್ರೂಣ ಬೆಳೆಯುತ್ತೆ. ಭ್ರೂಣ ಅದು ಒಂದು 3 ದಿನದ ಭ್ರೂಣ ಆಗಿದ್ದಾಗ ಅಥವಾ 5 ದಿನದ ಭ್ರೂಣ ಆಗಿದ್ದಾಗ ಅದನ್ನು ಪುನಃ ಗರ್ಭಕ್ಕೆ ಒಳಗಡೆ ಅದನ್ನು ಇದು ಮಾಡ್ತಾರೆ. ಅದು ಗರ್ಭದ ಒಂದು ಪದರಕ್ಕೆ ಅಂಟ್ಕೊಂಡು ಇಂಪ್ಲಾಂಟೇಷನ್ ಅಂತ ಕರಿತೀವಲ್ಲ, ಅಟ್ಯಾಚ್ ಆಗಿ ಅದು ಗರ್ಭಧಾರಣೆ ಅಂತ ಕರಿತೀವಿ. ಅದು 5 ದಿನ ಬೇಕು. ಒಳಗಡೆ ನಾವು ಅದನ್ನು ಕೃತಕವಾಗಿ ಅದನ್ನು ಒಳಗಡೆ ಸೇರಿಸಿದ್ರು ಸಹ 5 ದಿನದವರೆಗೂ ಗೊತ್ತಿರಲ್ಲ ನಮಗೆ ಅದು ಸರಿಯಾಗಿ ಇಂಪ್ಲಾಂಟ್ ಆಗಿದೆಯಾ, ಅದು ಗರ್ಭಧಾರಣೆ ಸರಿಯಾದ ಕ್ರಮದಲ್ಲಿ ಆಗಿದೆಯಾ, ಪೂರ್ಣವಾಗಿದೆಯಾ ಅಂತ ಗೊತ್ತಾಗೋದಿಲ್ಲ. ನಂತರ 5 ದಿನ ಆದಮೇಲೆ ಅದು ಆಗಿದೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೋಸ್ಕರ HCG ಟೆಸ್ಟು ಮಾಡ್ತಾರೆ. ಅಂತಂದರೆ ಹ್ಯೂಮನ್ ಕೋರಿಯಾನಿಕ್, ಅದನ್ನು ಪ್ರೆಗ್ನೆನ್ಸಿ ಟೆಸ್ಟ್ ಅಂತ ಅಂತಾರಲ್ಲ, ಯೂರಿನ್ ಮುಖಾಂತರನೇ ಅದನ್ನು ನಾವು, ಆ ಸ್ಟ್ರಿಪ್ ಇರುತ್ತೆ, ಅದರದ್ದು ಲೈನ್ಸ್ಗಳು ನೋಡಿ ಪಾಸಿಟಿವ್ ನೆಗೆಟಿವ್ ಅಂತ ನಾವು ಕಂಡುಹಿಡಿಬೋದು. ಹಾಗಾಗಿ ಇದನ್ನು ಕೃತಕ ಗರ್ಭಧಾರಣೆ, ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ ಕರಿತೀವಿ.
ಈಗ ಯಾರು ಇದರ ಫಲಾನುಭವಿಗಳು ಅಂತ ನಾವು ನೋಡೋದಾದರೆ ಸಾಮಾನ್ಯವಾಗಿ ನ್ಯಾಚುರಲ್ ಪ್ರಾಸೆಸ್ಸಲ್ಲಿ, ಈಗ ನಟಿದು ಒಂದು ಎಕ್ಸೆಪ್ಷನಲ್ ಕೇಸು, ಅದನ್ನೇ ನಾವು ಇಟ್ಕೊಂಡು ಎಲ್ಲ IVF ಮುಖಾಂತರ ಮಕ್ಕಳನ್ನ ಪಡಿಬೋದು, ಸಾಧ್ಯ ಇಲ್ಲ ಅದು. ಏಕೆಂತಂದರೆ ಈಗ ಒಬ್ಬ VIP ಅಥವಾ ಒಬ್ಬರ ನಟಿ ಸೆಲೆಬ್ರಿಟಿ ಇಂದಾಗ ಅವರ ಜೀವನವೇ ಬೇರೆ, ಹೌದು, ಅದು ಜನಸಾಮಾನ್ಯರ ಜೀವನ ಅಲ್ಲ, ಅದು ಅವರ ಜೀವನವೇ ಬೇರೆ, ಅವರ ಜೀವನ ಶೈಲಿಯೇ ಬೇರೆ. ಆಮೇಲೆ ದೇ ಆರ್ ಅಫೋರ್ಡಬಲು, ಅವರು ಫೈನಾನ್ಷಿಯಲಿ ತುಂಬ ಸ್ಟ್ರಾಂಗ್ ಆಗಿರ್ತಾರೆ, ಏನು ಬೇಕಾದರೂ ಅವರು ತಗೋಬೋದು ಪಡಿಬೋದು ಅನ್ನೋ ಒಂದು ಇದರಲ್ಲಿರ್ತಾರೆ. ಜನಸಾಮಾನ್ಯರು ಆ ಥರ ಇರೋಕ್ಕೆ ಆಗೋದಿಲ್ಲ. ಹಾಗಾಗಿ ಅವ್ರನ್ನ ಎಕ್ಸಾಂಪಲ್ ಇಟ್ಕೊಂಡು ನಟಿ ಮಾಡ್ಕೊಂಡ್ರು ನಾವೆಲ್ಲ IVF ಮುಖಾಂತರ ಮಕ್ಕಳನ್ನ ಪಡಿಬೋದು ಅಂತ ಏನಾದರೂ ಯಾರು ಅಂದ್ಕೊಂಡ್ರೆ ಸುಳ್ಳು. ಕಾರಣ ಏನಂತಂದರೆ ಈಗ ನಟ ನಟಿಯರು ಅಥವಾ ಸೆಲೆಬ್ರಿಟಿಗಳು ಅಂತ ನಾವು ಏನು ಅಂತೀವಿ, ಅವರು ಒಂದು 4 ಮದುವೆ ಆಗ್ತಾರೆ, 2 ಮದುವೆ ಆಗ್ತಾರೆ, ಡೈವರ್ಸ್ ಆಗುತ್ತೆ, ಲಿವ್ ಇನ್ ರಿಲೇಷನ್. ಅದು ಸಮಾಜದಲ್ಲಿ ಆ ಥರ ಇಲ್ಲ, ಅದು ಆ ಥರ ಆಗಲ್ಲ. ಹಾಗಾಗಿ ಇದು ಒಂದು ಎಕ್ಸೆಪ್ಷನಲ್ ಕೇಸು. ಅದನ್ನು ಪರ ವಿರೋಧ ಅದು ಅವರ ವೈಯಕ್ತಿಕ, ಅವ್ರಿಗೆ ತಾಯ್ತನ ಬೇಕು ಅನಿಸಿದೆ, ಅದನ್ನು ಅವರು ಮುಂದಿನ ದಿನದಲ್ಲಿ ಡೈಜೆಸ್ಟ್ ಮಾಡ್ಕೊಳ್ಳೋ ಕೆಪಾಸಿಟಿ ಅವ್ರಿಗಿದೆ. ಆ ಮಕ್ಕಳು ಹುಟ್ಟಿ ಆ ಮಕ್ಕಳು ತಂದೆ ಯಾರು ಅಂತ ಕೇಳಿದಾಗ ಆ ಮಕ್ಕಳಿಗೆ ಅದನ್ನು ಅರಿವು ಉಂಟು ಮಾಡಿ ನೀವು IVF ಮಕ್ಕಳು ಅಂತ ಹೇಳೋದೇ ಆಗಲಿ, ಅದೆಲ್ಲ ಅವ್ರ ಪ್ರಾಬ್ಲಮ್ ಅದು. ಬಟ್ ಈಗ ಸದ್ಯದಲ್ಲಿ ಅವರು ಒಂದು ತಾಯ್ತನ ಬೇಕು, ನಾನು ಹೆಣ್ಣಾಗಿ ನಾನು ತಾಯಿ ಆಗಬೇಕು ಅಂತ ಅದು ಅವ್ರಿಗೆ ಬಿಟ್ಟಿದ್ದದು. ಅದಕ್ಕೆ ಪರ ವಿರೋಧ ಅಂತ ಪರವಾಗೂ ಮಾತಾಡ್ಬೋದು, ಕೆಲವೊಂದು ವಿರೋಧವಾಗೂ, 2 ಥರನೂ ಇರುತ್ತೆ ಈ ಒಂದು ಅಂಶದಲ್ಲಿ. ಆದರೆ ಫಲಾನುಭವಿಗಳು, ನಿಜವಾದ ಫಲಾನುಭವಿಗಳು ಯಾರು ಅಂದರೆ ಯಾರಿಗೆ, ಯಾವ ದಂಪತಿಗಳಿಗೆ ಮಕ್ಕಳಾಗಿಲ್ಲ, ಮದುವೆಯಾಗಿ 1 ವರ್ಷ ಆಗಿದೆ ಅಂದರೂ ಸಹ ಅವರು ಕನ್ಸೀವ್ ಆಗ್ತಾ ಇಲ್ಲ, ಅಂದರೆ ಯಾವುದು ಅವರು ಕುಟುಂಬ ನಿಯಂತ್ರಣದ ಬೇರೆ ಬೇರೆ ಈ ಮಾತ್ರೆಗಳಾಗ್ಬೋದು, ಕಾಪರ್ಟಿ ಆಗ್ಬೋದು, ಕಾಂಡಮ್ ಏನೂ ಬಳಸದೆ ಮಕ್ಕಳು ಆಗ್ತಾ ಇಲ್ಲ, ಒಂದು ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದ್ರೂ 1 ವರ್ಷ ಆದ್ರೂ ಮಕ್ಕಳಾಗಲ್ಲ ಅನ್ನೋ ಸಂದರ್ಭನ ನಾವು ದಂಪತಿಗಳಲ್ಲಿ ಬಂಜೆತನ ಅಂತ ಕರಿತೀವಿ. ಸೊ ಅವಾಗ ಏನು ಮಾಡ್ತಾರೆ, ಅವರು ವೈದ್ಯರ ಹತ್ರ ಹೋಗ್ತಾರೆ, ಹೋಗಿ ಅವ್ರು ಹೇಳ್ತಾರೆ ಈ ಥರ ಮಕ್ಕಳಾಗಿಲ್ಲ ನಮಗೆ 1 ವರ್ಷ ಆಗಿದೆ ಅಂತ. ವೈದ್ಯರು ತಪಾಸಣೆ ಮಾಡ್ತಾರೆ, ಗಂಡಸಿಗೂ ಮಾಡ್ತಾರೆ, ಗಂಡನಿಗೂ ಮಾಡ್ತಾರೆ, ಹೆಣ್ಣಿಗೂ ಮಾಡ್ತಾರೆ. ಗಂಡಲ್ಲಿನೂ ತೊಂದರೆ ಇರ್ಬೋದು, ಕೊರತೆ ಇರ್ಬೋದು, ಅಥವಾ ಹೆಣ್ಣಿನಲ್ಲೂ ತೊಂದರೆ ಇರ್ಬೋದು. ಕೆಲವೊಮ್ಮೆ ಇಬ್ಬರಲ್ಲೂ ಇರುತ್ತೆ, ಗಂಡಸಲ್ಲೂ ತೊಂದರೆ ಇರುತ್ತೆ, ಗಂಡನಲ್ಲೂ ಇರುತ್ತೆ, ಹೆಂಡತಿಲೂ ಇರುತ್ತೆ. ಕೆಲವೊಮ್ಮೆ ಒನ್ ಆಫ್ ದ ಪಾರ್ಟ್ನರಲ್ಲಿ ತೊಂದರೆ ಇರುತ್ತೆ, ಹೆಂಡತಿಲಿರ್ಬೋದು ಅಥವಾ ಗಂಡನಲ್ಲಿರ್ಬೋದು. ಅದರಲ್ಲಿ ಕಂಡೀಷನ್ನು ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು, ಪುರುಷ ಬಂಜೆತನ ಅಂದರೆ ಯಾವ್ಯಾವ ಥರ ಬರುತ್ತೆ ಅಂತ. ಒಂದು, ಆ ವೀರ್ಯಾಣು ಸಂಖ್ಯೆ ಕಮ್ಮಿ ಇರ್ಬೋದು, ಅಥವಾ ವೀರ್ಯಾಣುವಿನ ಚಲನೆ ಇಲ್ಲದೆ ಇರಬಹುದು, ಅಥವಾ ವೀರ್ಯಾಣುವಿನ ಮಾರ್ಫಾಲಜಿ, ಅದರ ಆಕಾರ ಇದೆಯಲ್ಲ ಅದು ಬೇರೆ ಥರ ಇರ್ಬೋದು. ಸೊ ಇಂಥ ಸಂದರ್ಭದಲ್ಲಿ ಗರ್ಭಧಾರಣೆ ಆಗೋದಿಲ್ಲ ಅದು, ಏಕೆಂದರೆ ಸಂಖ್ಯೆ ಕಮ್ಮಿ ಇರುತ್ತೆ. ಆಮೇಲೆ ಮೊಟಿಲಿಟಿ ಇರಲ್ಲ, ಮೂಮೆಂಟು ಚಲನೆ ಇರೋದಿಲ್ಲ, ಮತ್ತು ಅದ್ರ ಶೇಪು ಬೇರೆ ಥರ ಇದ್ದಾಗ ಅದು ಫರ್ಟಿಲೈಸ್ ಮಾಡೋಕ್ಕಾಗೋದಿಲ್ಲ. ಇದು ಗಂಡಸಿನಲ್ಲಿರುವಂಥ ತೊಂದರೆಗಳು. ಅದಕ್ಕೆ ಬಂಜೆತನಕ್ಕೆ 100 ಕಾರಣ ಇದೆ, ಅದನ್ನು ನಾನು ವಿವರಣೆ ಕೊಟ್ಟಿದ್ದೀನಿ. ಫೈನಲಿ ವೀರ್ಯಾಣುವಿನ ಮೇಲೆ ಪರಿಣಾಮ ಬೀರುತ್ತೆ, ವೀರ್ಯಾಣುವಿನ ಕ್ವಾಲಿಟಿ ಅಂತ ನಾವೇನಂತೀವಿ ಅದರ ಮೇಲೆ ಪರಿಣಾಮ ಬೀರೋದ್ರಿಂದ ಅವನಲ್ಲಿ ಆ ಒಂದು ಬಂಜೆತನ ಇದೆ. ಹೆಂಗಸರಲ್ಲಿ ಯಾವ ಥರ ಅಂದರೆ ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ಅಂತ ಇರುತ್ತೆ, ಇನ್ಫೆಕ್ಷನ್ ಆಗಿ ಪೆಲ್ವಿಸ್ ರೀಜನ್ನಲ್ಲಿ. ಎಂಡೋಮೆಟ್ರಿಯಾಸಿಸ್ ಅನ್ನೋದು ಒಂದು ತೊಂದರೆ ಇದೆ, ಅಂಥ ಸಂದರ್ಭದಲ್ಲೂ ಮಕ್ಕಳಾಗಲ್ಲ. ಅಥವಾ ಫೆಲೋಪಿಯನ್ ಟ್ಯೂಬ್ ಅಂತ ಇದೆಯಲ್ಲ, ಈ ಏನಂದರೆ ಅಂಡಾಣು ಬಿಡುಗಡೆಯಾಗಿ ಫೆಲೋಪಿಯನ್ ಟ್ಯೂಬ್ ಹತ್ರ ಬರುತ್ತೆ, ವೀರ್ಯಾಣುನು ಫೆಲೋಪಿಯನ್ ಟ್ಯೂಬ್ ಹತ್ರ ಬಂದು ಅಲ್ಲಿ ಗರ್ಭಧಾರಣೆ ಆಗೋಂಥದ್ದು. ಅಂಥ ಒಂದು ಜಾಗ ಏನಿದೆ ಫೆಲೋಪಿಯನ್ ಟ್ಯೂಬ್, ಅಲ್ಲಿ ಏನೋ ತೊಂದರೆ ಇರುತ್ತೆ, ಬ್ಲಾಕೇಜ್ ಇರುತ್ತೆ. ಸೊ ಅಂಡಾಣು ವೀರ್ಯಾಣು ಮಿಲನನೇ ಆಗೋದೇ ಇಲ್ಲ ಅವರು ಎರಡು, ಏಕೆಂದರೆ ಬ್ಲಾಕ್ ಇರುತ್ತಲ್ಲಿ. ಅಥವಾ ಕೆಲವು ಸಲ ಸರ್ಜರಿ ಮಾಡಿಸಿರ್ತಾರೆ, ಫೆಲೋಪಿಯನ್ ಟ್ಯೂಬ್ ಲೈಗೇಷನ್ ಅಂತ, ಟ್ಯೂಬೆಕ್ಟಮಿ ಅಂತ ಕರಿತೀವಲ್ಲ, ಅದು ಲೈಗೇಟ್ ಮಾಡಿಬಿಟ್ಟಿರ್ತಾರೆ, ಅಂದರೆ ಅದನ್ನ ಕಟ್ಬಿಟ್ಟಿರ್ತಾರೆ. ಸೊ ಅಂಡಾಣು ಬಿಡುಗಡೆಯಾದರೂ ಅದು ವೀರ್ಯಾಣುವಿನ ಜೊತೆ ಸೇರೋಕ್ಕೆ ಯಾವುದು ಆಸ್ಪದ ಇರೋದಿಲ್ಲ. ಕೆಲವು ಸಲ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ನಡೆಯುತ್ತೆ, ಈ ಥರದ್ದು ಬೇರೆ ಬೇರೆ. ಆಮೇಲೆ ಕೆಲವು ಸಲ ಏನಾಗಿರುತ್ತೆ ಅಂದರೆ ಯೂಟ್ರಸ್ಸು ಚೆನ್ನಾಗಿ ಇರೋದಿಲ್ಲ, ಅಲ್ಲಿ ಎಂಡೋಮೆಟ್ರಿಯಾಸಿಸ್ ಆಗಿರುತ್ತೆ, ಇನ್ಫೆಕ್ಷನ್ಗಳಿರುತ್ತೆ ಇಂಥ. ಅಥವಾ ಇದು ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸೀಸ್ ಇರ್ಬೋದು, ಸರಿಯಾಗಿ ಅಂಡಾಣುನೇ ಬಿಡುಗಡೆ ಆಗದೆ ಇರ್ಬೋದು. ಇಂಥ ಎಲ್ಲ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಆಕೆಯಲ್ಲೂ ಬಂಜೆತನ ಇರುತ್ತೆ. ಒಂದು 8 ಎಂಬ್ರಿಯೋಗಳು ಇದೆ ಅಂತ ಇಟ್ಕೊಳ್ಳಿ. ಈಗ IVF ಮಾಡಬೇಕಾದ್ರೆ ಒಂದು ನೈಸರ್ಗಿಕವಾಗಿ ಪ್ರತಿಯೊಂದು ಹೆಣ್ಣಿಗೂ ಒಂದೇ ಅಂಡಾಣು ಬಿಡುಗಡೆಯಾಗೋದು, ಪ್ರತಿ ತಿಂಗಳು 1 ಅಂಡಾಣು ಬಿಡುಗಡೆಯಾಗುತ್ತೆ. ಅದು ಲಕ್ಷಾಂತರ ಅಂಡಾಣುಗಳಲ್ಲಿ 1 ಬಿಡುಗಡೆಯಾಗುತ್ತೆ. ಆಮೇಲೆ ಮಿಲಿಯನ್ಸ್ ಆಫ್ ಸ್ಪರ್ಮಲ್ಲಿ 1 ಸ್ಪರ್ಮು ಫರ್ಟಿಲೈಸ್ ಆಗೋಂಥದ್ದು. ಬಟ್ IVF ಪ್ರೊಸೀಜರ್ ಮಾಡಬೇಕಾದ್ರೆ ಅವರು ಒವೇರಿಯನ್ ಸ್ಟಿಮ್ಯುಲೇಷನ್ ಅಂತ ಮಾಡ್ತಾರೆ, ಅದನ್ನು ಸೂಪರ್ ಓವ್ಯುಲೇಷನ್ ಅಂತ ಕರಿತೀವಿ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ 1ರ ಬದಲು 6-7 ಬಿಡುಗಡೆಯಾಗುತ್ತೆ, ಇನ್ನೂ ಜಾಸ್ತಿ ಆಗ್ಬೋದು. ಅದು ಡಿಪೆಂಡ್ಸ್ ಆನ್ ದ ಆ ಸೆಂಟರ್ ಇದೆಯಲ್ಲ, IVF ಸೆಂಟರ್ ಕೆಲವೊಂದು ಅವ್ರದ್ದು ಗೈಡ್ಲೈನ್ಸ್ಗಳು ಇಟ್ಕೊಂಡಿರ್ತಾರೆ, ಅದರ ಪ್ರಕಾರ 6 ಇರ್ಬೋದು, 8 ಇರ್ಬೋದು, ಅಷ್ಟು ಬಿಡುಗಡೆ. ಕಾರಣ ಏನು ಅಂತಂದರೆ
ಒಂದನ್ನು ಇಟ್ಕೊಂಡು ಅವರು ಈ ಗರ್ಭಧಾರಣೆ ಮಾಡೋಕ್ಕಾಗೋದಿಲ್ಲ. ಸಕ್ಸಸ್ ರೇಟು ತುಂಬ ಕಮ್ಮಿ ಇರುತ್ತೆ. ಹಾಗಾಗಿ ಅವ್ರು ಏನು ಮಾಡ್ತಾರೆ, ಒಂದು ರಿಸ್ಕ್ ಯಾಕೆ ಮಾಡಬೇಕು ಅಂತೇಳಿ ಜಾಸ್ತಿ ಅಂದರೆ ಸೂಪರ್ ಓವ್ಯುಲೇಷನ್ ಮಾಡಿಬಿಟ್ಟು ಜಾಸ್ತಿ ಅಂಡಾಣುಗಳನ್ನು ತೆಗೆದುಬಿಡ್ತಾರೆ. ಅದನ್ನು ರಿಟ್ರೀವಲ್ ಅಂತ, ಎಗ್ ರಿಟ್ರೀವಲ್ ಅಂತ ಕರಿಬೋದು ನಾವು. ಜಾಸ್ತಿ ಅಂಡಾಣು ಒಂದೇ ಬಿಡುಗಡೆ ಆಗೋದು. ಇಲ್ಲಿ ಜಾಸ್ತಿ ಬಿಡುಗಡೆ ಆಗಬೇಕು ಅಂದರೆ ರಿಟ್ರೀವ್ ಮಾಡಬೇಕು. ಅದನ್ನು ಸೂಪರ್ ಓವ್ಯುಲೇಷನ್ ಮಾಡಿ ಅದಕ್ಕೆ ಹಾರ್ಮೋನ್ ಕೊಡಬೇಕದು. ಸುಮ್ಮನೆ ಅದ್ರ ಪಾಡ್ಗದು ಯಾವುದೇ ಹೆಣ್ಣಿಗಾಗಲಿ ಜಗತ್ತಿನಲ್ಲಿ ಸೂಪರ್ ಓವ್ಯುಲೇಷನ್ನು ಅದ್ರ ಪಾಡ್ಗದಾಗಲ್ಲ. ಅದನ್ನು ಇಂಡ್ಯೂಸ್ ಮಾಡಬೇಕಾಗುತ್ತೆ. ಇಂಡ್ಯೂಸ್ ಅಂತಂದರೆ ಗೊನೆಡೋಟ್ರೋಫಿನ್ನು, ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು, ಬೇರೆ ಬೇರೆ ಮತ್ತು ಕೆಲವೊಂದು ಡ್ರಗ್ಸ್ಗಳು ಇರುತ್ತೆ, ಅದು ಸಹ ಇದನ್ನು ಸ್ಟಿಮ್ಯುಲೇಟ್ ಮಾಡೋ ಅಂಥದ್ದು. ಕ್ಲೋಮಫಿನ್ ಸಿಟ್ರೇಟ್ ಅಂತ ಒಂದಿದೆ, ಸಾಮಾನ್ಯವಾಗಿ ಅದನ್ನು ಬಳಸ್ತಾರೆ. ಇದನ್ನು ಬಳಸ್ದಾಗ ಏನಾಗುತ್ತೆ ಅಂದರೆ ಒಂದು ಅಂಡಾಣು ಬಿಡುಗಡೆ ಆಗುವ ಬದಲು 8 ಅಂಡಾಣುಗಳು ಬಿಡುಗಡೆಯಾಗುತ್ತೆ. ಅದನ್ನು ರಿಟ್ರೀವ್ ಮಾಡ್ತಾರೆ, ತೆಗಿತಾರೆ. ಅದನ್ನು ರಿಟ್ರೀವ್ ಮಾಡಿಬಿಟ್ಟು ಅದನ್ನು ಪೆಟ್ರಿ ಪ್ಲೇಟಲ್ಲಿ ನೀವು ಇಟ್ಟಾಗ ಅದೇ ರೀತಿ ವೀರ್ಯವನ್ನು ಪಡೆದುಕೊಳ್ತಾರೆ. ಇಜಾಕ್ಯುಲೇಟ್ ಆದಾಗ ಆ ವೀರ್ಯವನ್ನು ಪಡ್ಕೊಂಡು ವೀರ್ಯಾಣುಗಳಿರುತ್ತೆ. ಸ್ವಿಮ್ ಅಪ್ ಮೆಥಡ್ ಅಂತ ಒಂದು ಮೆಥಡ್ ಇದೆ. ಸ್ವಿಮ್ ಅಪ್ ಮೆಥಡಲ್ಲಿ ಅಂದರೆ ಅದೊಂದು ಪ್ರೊಸೀಜರು. ಆ ಪ್ರೊಸೀಜರಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ಒಳ್ಳೆಯ ವೀರ್ಯಾಣುಗಳಿರುತ್ತಲ್ಲ ಅದು ಸ್ವಿಮ್ ಆಗ್ತಾ ಬರುತ್ತೆ, ಅದು ಮುಂದೆ ಬಂದ್ಬಿಡುತ್ತೆ. ಅವಾಗ ಇಲ್ಲಿ ಅಂಡಾಣುಗಳಿರುತ್ತಲ್ಲ ಅದ್ರ ಜೊತೆ ಇವುಗಳು ಫರ್ಟಿಲೈಸ್ ಆಗುತ್ತೆ. ಒಂದು ಅಂಡಾಣಿಗೆ ಒಂದು ವೀರ್ಯಾಣು, ಆ ಥರ ಒಂದು 6, 7 ಅಥವಾ 8 ಎಷ್ಟು ಅಂಡಾಣು ಇರುತ್ತೆ ಅಷ್ಟು ವೀರ್ಯಾಣುಗಳು ಮಿಲಿಯನ್ಸ್ ಇರುತ್ತಲ್ಲ, ಅದ್ರ ಜೊತೆ ಒಂದು ಸಲ ಒಂದು ವೀರ್ಯಾಣು ಒಂದು ಅಂಡಾಣುವಿನ ಒಳಗಡೆ ಹೋದರೆ ಇನ್ನೊಂದು ಹೋಗಲ್ಲ. ಒಂದೇ ಒಂದು ಎಂಟ್ರಿ ಆಗೋದು, ಒಂದಕ್ಕೆ ಎಂಟ್ರಿ ಇರೋ ಅಂಥದ್ದು. ಹಾಗಾಗಿ ಇನ್ನು ಮಿಕ್ಕ ವೀರ್ಯಾಣುಗಳು ಬೇರೆ ಬೇರೆ ಎಗ್ಸ್ ಇರುತ್ತಲ್ಲ ಅದ್ರ ಜೊತೆಗೆ ಅದು ಫರ್ಟಿಲೈಸ್ ಆಗುತ್ತೆ. ಅದನ್ನು ಝೈಗೋಟ್ ಅಂತ ಕರಿತೀವಿ. ನಂತರ ಅದನ್ನು ನಾವು ಝೈಗೋಟ್ ಆದಮೇಲೆ ಅದು ಯಾವಾಗ ಡಿವೈಡ್ ಆಗ್ತಾ ಬರುತ್ತೆ ಅದನ್ನು ಎಂಬ್ರಿಯೋ ಅಂತ ಕರಿತೀವಿ. ಅದು 2 ಸೆಲ್ಲಿದ್ದು 4, 4 ಇದ್ದಿದ್ದು 8, 8 ಇದ್ದಿದ್ದು 16, ಆ ಥರ ಡಿವೈಡ್ ಆಗ್ತಾ ಹೋಗುತ್ತೆ. ಸೊ 3 ದಿನದಷ್ಟೊತ್ತಿಗೆ ಬೇಕಾದಷ್ಟು ಅದರಲ್ಲಿ ಸೆಲ್ಗಳು ಡಿವೈಡ್ ಆಗಿರುತ್ತೆ. 3 ಡೇಸ್ ಅದನ್ನ ಇಟ್ಟಿರ್ತಾರೆ, ಬೆಳವಣಿಗೆ ಆಗ್ತಾ ಇರಬೇಕದು. ಡಿವೈಡ್ ಆಗೋದನ್ನು ನೀವು ಸ್ಟೀರಿಯೋಸೋಮ್ ಮುಖಾಂತರ ನೋಡ್ಬೋದು. 5 ದಿನದವರೆಗೆ ಅದನ್ನ ಬ್ಲಾಸ್ಟೋಸಿಸ್ಟ್ ಅಂತ ಕರಿತೀವಿ. ಆ ಸ್ಟೇಜ್ ಇರುತ್ತಲ್ಲ, ಸೊ ಒಂದು 100ರಿಂದ 150 ಸೆಲ್ಸ್ಗಳು ಅದರೊಳಗಡೆ ಇರುತ್ತೆ. ಬ್ಲಾಸ್ಟೋಸಿಸ್ಟಲ್ಲಿ ಒಂದು 100ರಿಂದ 150 ಅಪ್ರಾಕ್ಸಿಮೇಟ್ ಸೆಲ್ಸ್ಗಳು ಅದರಲ್ಲಿ ಇರುತ್ತೆ. ಸೊ ಅದನ್ನು ಬ್ಲಾಸ್ಟೋಸಿಸ್ಟ್ ಅಂತ ಕರಿತೀವಿ. ಇಂತಹ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಅದನ್ನು ಒಂದು ಅಥವಾ ಸಾಮಾನ್ಯವಾಗಿ IVF ಪ್ರೊಸೀಜರಲ್ಲಿ 2 ಅವರು ಹಾಕೋದು, 2-3 ಭ್ರೂಣವನ್ನು ಅವರು ಯೂಟ್ರಸ್ಗೆ ಇಂಪ್ಲಾಂಟ್ ಮಾಡ್ತಾರೆ. ಇಂಪ್ಲಾಂಟ್ ಮಾಡಿ ಅಲ್ಲಿ ಇಂಪ್ಲಾಂಟೇಷನ್ ಆಗುತ್ತೆ, 5 ದಿನ ಬೇಕದಕ್ಕೆ. ಕೆಲವು ಸಲ ಏನಾಗುತ್ತೆ 3 ಮಾಡಿರ್ತಾರೆ, ರಿಸ್ಕ್ ಬೇಡ, ಆ 3ರಲ್ಲಿ 1 ಆಗಲಿಲ್ಲ ಅಂದರೆ ಅದಕ್ಕೋಸ್ಕರ 3 ಮಾಡಿರ್ತಾರೆ. 3ರಲ್ಲಿ 3 ಬೆಳೀತಾ ಇದೆ ಅಂದರೆ ಒಂದನ್ನು ಅದನ್ನ ಇದು ಮಾಡಿಬಿಡ್ತಾರೆ. ಕಾರಣ ಏನು ಅಂತಂದರೆ 3ಕ್ಕೆ ಸ್ಪೇಸ್ ಇಲ್ಲ ಒಳಗಡೆ ಬೆಳವಣಿಗೆ ಆಗೋದು. ಹಾರ್ಮೋನ್ ಜಾಸ್ತಿ ಕೊಟ್ಟು ಅವರಿಗೆ ಅಂಡಾಣುಗಳು ಜಾಸ್ತಿ ಬಿಡುಗಡೆಯಾಗುವ ಹಾಗೆ ಮಾಡ್ತಾರೆ. ಅದಾದ ನಂತರ ಅದನ್ನು ನಾನು ಹೇಳಿದೆ, ಒಂದು ಪೆಟ್ರಿ ಡಿಶ್ ಅಂತ ಎಲ್ಲ ಇರುತ್ತಲ್ಲ ಅದರಲ್ಲಿ ವೀರ್ಯಾಣು ಅಂಡಾಣುಗಳು 2 ಅದು ಫರ್ಟಿಲೈಸ್ ಆಗೋ ಥರ ಒಂದು ವ್ಯವಸ್ಥೆ ಇರುತ್ತೆ. ಅದಾದ ನಂತರ ಅದು ಸಕ್ಸಸ್ ಆದರೆ ಅಂದರೆ ಫರ್ಟಿಲೈಸೇಷನ್ ಆಗಿದ್ದರೆ ಅದು ಡಿವೈಡ್ ಆಗಲೇಬೇಕು. ಅದನ್ನು ನಾವು ಫಸ್ಟು ಝೈಗೋಟ್ ಅಂತಂತೀವಿ. ನಂತರ ಡಿವೈಡ್ ಆಗಿ ಅದು ಸೆಲ್ಗಳ ಸಂಖ್ಯೆ ಜಾಸ್ತಿ ಆಗುತ್ತಲ್ಲ ಅದನ್ನು ನಾವು ಎಂಬ್ರಿಯೋ ಅಂತ ಕರಿತೀವಿ, ಭ್ರೂಣ ಅಂತ ಕರಿತೀವಿ. ಈಗ 3 ಅಥವಾ 8ನೇ ದಿನದವರೆಗೂ ಏನು ಮಾಡ್ತಾರೆ ಅಂದರೆ ಇನ್ನೊಂದು ಟೆಸ್ಟ್ ಇದೆ, ಅದನ್ನು ಮಾಡಲೇಬೇಕು IVFಲ್ಲಿ. ಅದನ್ನು PGD ಅಂತ ಕರಿತೀವಿ, ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಡಯಾಗ್ನೋಸಿಸ್ ಅಂತ. ಅಂದರೆ ನೀವು ಇಂಪ್ಲಾಂಟೇಷನ್ ಮಾಡೋದಕ್ಕೆ ಮೊದಲು ಆ ಒಂದು ಏನು ಭ್ರೂಣ ಇದೆ ಅದು ಯಾವುದೇ ಕಾಯಿಲೆಗಳು ಇಲ್ಲದೆ, ಕಾಯಿಲೆಯ ಹೊರತಾಗಿದೆ ಅದು ಅಂತೇಳಿ ನಾವು ನೋಡಬೇಕಾದ್ರೆ ಅದನ್ನು ಮಾಡಬೇಕು. ಸಾಮಾನ್ಯ ಇಂಡಿಯಾದಲ್ಲಿ ಅದನ್ನು ಮಾಡೋದು ಬಹಳ ಕಮ್ಮಿ. ಹಾಗಾಗಿ IVF ಆದಮೇಲೆ ಮಗು ಆರೋಗ್ಯವಾಗಿರುತ್ತೆ ಅಂತ ಪೂರ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಏನಾಗುತ್ತೆ, ಕೆಲವು ಡೋನರ್ಸು ಹೊರಗಡೆಯಿಂದ ಡೋನರ್ಗಳೇನಾದ್ರು ಇದ್ದರೆ ಅವ್ರಿಗೆ ಕಾಯಿಲೆ ಇರ್ಬೋದು, ಅಥವಾ ಈ ಪುರುಷನಿಗೆ ಏನಾದರೂ ಜೆನೆಟಿಕ್ ಡಿಸಾರ್ಡರ್ಗಳಿರ್ಬೋದು, ಅದು ಸಿನ್ಸಿಯರಾಗಿ ಅದರಲ್ಲಿ ಬಂದುಬಿಡುತ್ತೆ. ಅದಕ್ಕೋಸ್ಕರ ಭ್ರೂಣ ಆರೋಗ್ಯವಾಗಿದೆಯಾ ಇಲ್ವಾ ಅಂತ ತಿಳ್ಕೋಬೇಕು ಅಂದರೆ ಇಂಪ್ಲಾಂಟ್ ಆಗೋಕ್ಕೆ ಮೊದಲು ಅದನ್ನೇನು ಮಾಡ್ತಾರೆ ಅಂದರೆ ಈ ಸ್ಕ್ರೀನಿಂಗ್ ಮಾಡ್ತಾರೆ, PGD, ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಡಯಾಗ್ನೋಸಿಸ್ ಅಂತ. 3 ಥರ ಇದೆ ಅದರಲ್ಲಿ. ಮೊದಲನೇದು PGD-A ಅಂತ, ಅನಾಮಲಿ ಸ್ಕ್ರೀನ್ ಅಂತ. ಅನಾಮಲಿ ಅಂತಂದರೆ ಬೇಕಾದಷ್ಟು ಡೌನ್ ಸಿಂಡ್ರೋಮ್, ಟರ್ನರ್ ಸಿಂಡ್ರೋಮ್, ಈ ಥರದ ಸಿಂಡ್ರೋಮ್ಗಳೆಲ್ಲ ಇರುತ್ತೆ, ಅನಾಮಲಿಗಳು, ಬರ್ತ್ ಡಿಫೆಕ್ಟ್ಸ್ಗಳು ಆ ಥರದ್ದೆಲ್ಲ ಇರುತ್ತೆ. ಅದರದ್ದು ಅನಾಮಲಿ, ಕಂಜನೈಟಲ್ ಮಾಲ್ಫಾರ್ಮೇಷನ್ಗಳು ಆ ಥರದ್ದೆಲ್ಲ ಇರುತ್ತಲ್ವ, ಅದರ ಬಗ್ಗೆ ಏನಾದರೂ ಇದೆಯಾ ಅಂತ ನೋಡೋಕ್ಕೆ ಒಂದು ಮಾಡ್ತಾರೆ. ಇನ್ನೊಂದು
PGDM ಅಂದರೆ ಮೋನೋಜೆನಿಕ್ ಡಿಸಾರ್ಡರ್ ಅಂತ, ಜೆನೆಟಿಕ್ ಡಿಸಾರ್ಡರು, ಆನುವಂಶೀಯ ಕಾಯಿಲೆಗಳು ಏನಾದರೂ ಬಂದಿದೆಯಾ ಆ ಭ್ರೂಣಕ್ಕೆ ಏಕೆಂತಂದರೆ ನಾವು ಅದು ಕೆಲವೊಂದು ಆನುವಂಶೀಯ ಕಾಯಿಲೆಗಳು ಬೇರೆ ಬೇರೆ ಹಂತದಲ್ಲಿ ಅದು ಎಕ್ಸ್ಪ್ರೆಸ್ ಆಗ್ತಾ ಬರುತ್ತೆ. ಒಂದು ಬಾಲ್ಯದಲ್ಲೇ ಹುಟ್ಟಿದಾಗಲೇ ಕಾಣಿಸ್ಕೋಬೋದು, ಇಲ್ಲ ಅಡಲಸೆಂಟ್ ಆದಾಗ ಕಾಣಿಸ್ಕೋಬೋದು, ಇಲ್ಲ ಯೂತ್ ಸ್ಟೇಜಲ್ಲಿದ್ದಾಗ ಕೆಲವೊಂದು ಕಾಯಿಲೆಗಳಿಗೆ ಬಹಳ ಟೈಮ್ ಬೇಕದು, ಚೆನ್ನಾಗೇ ಇರ್ತಾರೆ ಆಮೇಲೆ ಆ ಕಾಯಿಲೆ ಕಾಣಿಸ್ಕೊಳ್ಳುತ್ತೆ, ಅಥವಾ ವಯಸ್ಸಾದಾಗ್ಲೂ ಕೆಲವೊಂದು ಕಾಯಿಲೆಗಳು ಕಾಣಿಸ್ಕೊಳ್ಳುತ್ತೆ. ಅದನ್ನು ನಾವು ಜೀನ್ ಎಕ್ಸ್ಪ್ರೆಷನ್ ಅಂತ ಇದೆಯಲ್ಲ, ಕೆಲವೊಂದು ಜೀನ್ಗಳು ಇನ್ಆಕ್ಟಿವೇಟ್ ಆಗಿರುತ್ತೆ ಕೆಲವೊಂದು ಸಂದರ್ಭದಲ್ಲಿ, ಅದಕ್ಕೆ ಒಂದು ಸಮಯ ಬೇಕು, ಆವಾಗ ಮಾತ್ರ ಆ್ಯಕ್ಟಿವೇಟ್ ಆಗೋದು. ಮ್ಯೂಟೇಷನ್ ಏನಾದರೂ ಅದರಲ್ಲಿ ಆಗಿದ್ದ ಸಂದರ್ಭದಲ್ಲಿ ಕೆಲವೊಂದು ಜೆನೆಟಿಕ್ ಡಿಸಾರ್ಡರ್ಸ್ಗಳನ್ನ ನಾವು ನೋಡ್ಬೋದು. ಹಾಗಾಗಿ ಒಂದು ಪ್ಯಾನಲ್ ಆಫ್ ಜೆನೆಟಿಕ್ ಡಿಸಾರ್ಡರ್ಸ್ಗಳನ್ನ ಅವರು ಚೆಕ್ ಮಾಡ್ತಾರೆ, ಒಂದು ಪ್ರೊಫೈಲ್ ಇರುತ್ತೆ. ಸೊ ಮುಂದೆ ಅವರು ತಾರುಣ್ಯದಲ್ಲಿ ಆಗುವಂಥದ್ದು ನಾವು ಈಗ ತಾರುಣ್ಯದಲ್ಲಿ ಆಗ್ಬೋದು, ವಯಸ್ಸಾದಾಗ ಆಗ್ಬೋದು, ಅಥವಾ ಆ ಭ್ರೂಣದಲ್ಲಿ ಏನಾದ್ರು ತೊಂದರೆ ಇದೆಯಾ ಇಲ್ವಾ ಅಂತ ನೀವು ನೋಡಬೇಕಾಗುತ್ತೆ. ಈ ಟೆಸ್ಟಲ್ಲಿ ಮುಂದೆ ಆಗೋದನ್ನ ಕಂಡುಹಿಡಿಯಬಹುದು. ಈಗ NGS ಅಂತ ಇದೆ, ನೆಕ್ಸ್ಟ್ ಜನರೇಷನ್ ಸೀಕ್ವೆನ್ಸಿಂಗ್ ಅಂತ, ಅದೆಲ್ಲ ತುಂಬ ಅಡ್ವಾನ್ಸ್ ಆಗಿರೋ ಟೆಕ್ನಾಲಜಿ ಇದೆ, ಬಟ್ ಬಳಕೆ ಮಾಡೋದು ಗೊತ್ತಿರಬೇಕು. ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಡಯಾಗ್ನೋಸಿಸನ್ನೇ ಎಲ್ಲೂ ಮಾಡ್ತಾ ಇಲ್ಲ, IVF ಸೆಂಟರ್ಸಲ್ಲಿ ಮಾಡಬೇಕು, ಅದನ್ನು ಮಾಡ್ತಾ ಇಲ್ಲ, ಅವರು ಮಾಡಬೇಕಾಗುತ್ತೆ ಅದನ್ನು. ನಂತರ ಅದೆಲ್ಲ ಇದಾಗಿ ಓಕೆ ಏನು ಇಲ್ಲ ಚೆನ್ನಾಗಿದೆ ಅಂತಂದರೆ ಅದು ಬ್ಲಾಸ್ಟೋಸಿಸ್ಟ್ ಸ್ಟೇಜಲ್ಲಿ ಮಾಡೋದು. ಒಂದು ಸೆಲ್ನ ತಗೊತಾರೆ, ಟ್ರೋಪೋಎಕ್ಟೋಡರ್ಮ್ ಅನ್ನೋದು ಆ ಸೆಲ್ಲನ್ನ ನೇಮು, ಅದನ್ನು ತಗೊಂಡು ಇದೆಲ್ಲ ಟೆಸ್ಟ್ ಮಾಡ್ತಾರೆ. ಮುಂದಿನ ದಿನದಲ್ಲಿ ಅದು ಪ್ಲೆಸೆಂಟ್ ಆಗಿ ಡೆವಲಪ್ ಆಗೋಂಥ ಸೆಲ್ ಅದು. ನಂತರ ಏನಾಗುತ್ತೆ, ಎಲ್ಲ ಚೆನ್ನಾಗಿದೆ ಅಂದರೆ ಅದನ್ನು ಇಂಪ್ಲಾಂಟ್ ಮಾಡ್ತಾರೆ, ಕೆಥೇಟರ್ ಮುಖಾಂತರ, ಪೈಪೆಟ್ ಮುಖಾಂತರ. ಅದನ್ನ ಯೂಟ್ರಸ್ ಆಲ್ರೆಡಿ ರೆಡಿಯಾಗಿರುತ್ತೆ, ಇಂಪ್ಲಾಂಟೇಷನ್ ಮಾಡ್ತಾರೆ. ಒಂದು 5 ದಿನ ಬೇಕು ಅದಕ್ಕೆ. ಇಂಪ್ಲಾಂಟ್ ಆದಾಗ ಒಂದು ಸಕ್ಸಸ್ ಆಗಿದೆ, ಇಂಪ್ಲಾಂಟೇಷನ್ ಆಗಿದೆ ಅಂತ. ನಂತರ HCG ಟೆಸ್ಟ್ ಮಾಡಿದ್ರೆ, ಹ್ಯೂಮನ್ ಕೊರಿಯಾನಿಕ್ ಗೋನೆಡೋಟ್ರೋಫಿನ ನಾವು ಒಂದು ಟೆಸ್ಟ್ ಮಾಡಿದಾಗ ನಿಮಗೆ ಅದು ಗರ್ಭ ನಿಂತಿದೆಯಾ ಅಂತ ಗೊತ್ತಾಗುತ್ತೆ. ಇಲ್ಲೇನು ಮಾಡ್ತಾರೆ, 3ನ ಅವರು ಹಾಕ್ಬೋದು ಅಥವಾ 2ನ ಹಾಕ್ಬೋದು ಈ ಎಂಬ್ರಿಯೋಗಳನ್ನು ಯೂಟ್ರಸ್ಗೆ. ಅವಾಗೇನಾಗುತ್ತೆ ಅಂದರೆ 2 ಡೆವಲಪ್ ಆಗ್ಬೋದು, 3 ಡೆವಲಪ್ ಆಗ್ಬೋದು. ಕೆಲವು ಸಲ ಟ್ರಿಪ್ಲೆಟ್ ಅಂತಾರೆ, 3 ಡೆವಲಪ್ ಆದರೆ ಗರ್ಭಕೋಶದ ಸಾಕಾಗೋದಿಲ್ಲ, ತುಂಬ ಕಷ್ಟ ಪ್ರೆಗ್ನೆನ್ಸಿ ಅದು. ಅದಕ್ಕೇನು ಮಾಡ್ತಾರೆ, ಸಾಮಾನ್ಯವಾಗಿ 2ನ ಉಳಿಸ್ತಾರೆ, 2 ಎಂಬ್ರಿಯೋಗಳು, ಒಂದನ್ನು ಹಾಕೋದಿಲ್ಲ IVFಲ್ಲಿ. ಏನಕ್ಕೆ ಅಂತಂದರೆ ಅದು ಇಂಪ್ಲಾಂಟ್ ಆಗದೇ ಇರ್ಬೋದು, ಚಾನ್ಸ್ ಯಾಕೆ ತಗೊಳ್ಳೋದು ಅಂತ. ಕೆಲವರಿಗೆ 2 ಅಥವಾ 3 ಇಂಪ್ಲಾಂಟೇಷನ್ ಮಾಡಿದ್ರು ಒಂದೇ ಒಂದು ಉಳ್ಕೊಳ್ಳುತ್ತೆ, ಕೆಲವರಿಗೆ 2 ಉಳ್ಕೊಂಬಿಡುತ್ತೆ. ಹಾಗಾಗಿ ನೋಡಿ, IVF ಮುಖಾಂತರ ಮಕ್ಕಳು ಪಡೆದವರಲ್ಲಿ ಕೆಲವರಿಗೆ ಒಂದಿರುತ್ತೆ, ಕೆಲವರಿಗೆ ಟ್ವಿನ್ಸ್ ಆಗುತ್ತೆ. ಬಟ್ ಇದು ಯಾವ ಥರ ಟ್ವಿನ್ಸ್ ಅಂದರೆ ಐಡೆಂಟಿಕಲ್ ಅಲ್ಲ, ಇದು ಸಿಮಿಲಾರಿಟೀಸ್ ಇರಲ್ಲ, ಬೇರೆ ಬೇರೆ ಎಂಬ್ರಿಯೋ. ಹಾಗಾಗಿ ಟ್ವಿನ್ಸೇ ಆದ್ರೂ 2 ಗಂಡು ಆಗ್ಬೋದು ಅಥವಾ 2 ಹೆಣ್ಮಕ್ಳಾಗ್ಬೋದು, 1 ಗಂಡು ಹೆಣ್ಣು ಆಗ್ಬೋದು, ಸಿಮಿಲಾರಿಟಿಗಳು ಇರೋದಿಲ್ಲ. ಮತ್ತು ಈ ಥರ ಪ್ರೋಗ್ರಾಮು ಮಾಡ್ಲಿಕ್ಕೆ ಬರಲ್ಲ, ನಮ್ಗೆ ಈ ಥರನೇ ಬೇಕು ಅಂತ ಸಾಧ್ಯನೇ ಇಲ್ಲ. ಹಂಗಾಗಿದ್ದಿದ್ರೆ ಪ್ರೋಗ್ರಾಮ್ ಥರ ನಾವು ಮಾಡೋದಾಗಿದ್ರೆ ಬರೀ ಹಿಟ್ಲರ್ನೇ ಪ್ರೋಗ್ರಾಮ್ ಮಾಡ್ಕೊಂಬಿಟ್ಟಿರೋರು, ಅಥವಾ ಬರೀ ಜೀನಿಯಸ್ ಆಗಿರೋರನ್ನ. ಇದೇನು ಮಾಡೋಕ್ಕಾಗಲ್ಲ, ದಿಸ್ ಆರ್ ಆಲ್ ದ ನ್ಯಾಚುರಲ್ ಥಿಂಗ್. ಇದೆಲ್ಲ ನಮ್ಮ ಕೈಲಿ ಇಲ್ಲವೇ ಇಲ್ಲ. ಏನಂದರೆ ಒಂದಷ್ಟು ಪ್ರೊಸೀಜರ್ ಮಾಡ್ಕೊಂಡು ನಾವು ಒಂದು ಲೆವೆಲ್ಗೆ ಅದನ್ನು ಫರ್ಟಿಲೈಸೇಷನ್ ಮಾಡ್ಕೋಬೋದೇ ಹೊರತು ಪ್ರೋಗ್ರಾಮ್ ಮಾಡಿ ಇಂಥದೇ ಮಗು ಬೇಕು ಅಂದರೆ, ಇಲ್ಲಿ ಈ ಥರ ಬೇಕು ಅಂತಂದಾಗ ಕೆಲವು ಕ್ರೈಟೀರಿಯಾಗಳನ್ನು ನಾವು ಬಳಕೆ ಮಾಡ್ಬೋದು. ಡೋನರ್ ಇರ್ತಾರಲ್ಲ, ಯಾರೋ ಸ್ಪರ್ಮ್ ಡೊನೇಷನ್ ಮಾಡಿದಾಗ ಹೆಲ್ತಿ ಆಗಿದ್ದಾರಾ, ಅವರು ಕಲರ್ ಕಾಂಪ್ಲೆಕ್ಷನ್ ಚೆನ್ನಾಗಿದೆಯಾ, ಒಳ್ಳೆ ಹೈಟ್ ಇದ್ದಾರಾ, ಒಳ್ಳೆ ಪರ್ಸ್ನಾಲಿಟಿ ಇದ್ದಾರಾ, ಫಿಸಿಕಲ್ ಆಗಿ ಮೆಂಟಲಿ ಎಲ್ಲ ಥರ ಹೆಲ್ತಿ ಆಗಿದ್ದಾರಾ ಅನ್ನೋದೆಲ್ಲ ನೋಡಬಹುದು. ಹಾಗಾಗಿ ಬಟ್ ಅಷ್ಟು ನಾವು ನೋಡಿರೋ ಅಷ್ಟು ಕ್ಯಾರೆಕ್ಟರ್ ಬರುತ್ತೆ ಅನ್ನೋದೇನೂ ಇಲ್ಲ ಗ್ಯಾರಂಟಿ. ಏಕೆಂದರೆ ಯಾವಾಗಲೂ ತಂದೆಯಿಂದ 50% ಆಫ್ ದ ಜೀನೋಮ್ ಬರುತ್ತೆ, ತಾಯಿಯಿಂದ 50% ಆಫ್ ದ ಜೀನೋಮ್ ಬರುತ್ತೆ. ಸಂಪೂರ್ಣ ತಂದೆಯಿಂದನೇ ಎಲ್ಲ ಬರಲ್ಲ, ಸಂಪೂರ್ಣ ತಾಯಿಯಿಂದನೇ ಎಲ್ಲ ಬರಲ್ಲ. ಹಾಗಾಗಿ ಅಲ್ಲಿ ಮಿಕ್ಸ್ಚರ್ ಆಗುತ್ತೆ, ಕ್ರಾಸಿಂಗ್ ಓವರ್ ಎಲ್ಲ ಆಗೋದ್ರಿಂದ, ಅಡ್ಮಿಕ್ಸ್ಚರ್ ಆಗೋದ್ರಿಂದ ಒಂದಷ್ಟು ಕ್ಯಾರೆಕ್ಟರ್ಸು ಡೋನರಿಂದ ಬರುತ್ತೆ. ಹಾಗಾಗಿ ಇದನ್ನು IVF ಪ್ರೊಸೀಜರ್ ಅಂತ ಅಂತೀವಿ. ಈ IVF ಪ್ರೊಸೀಜರು ART ಟೆಕ್ನಿಕ್ ಅಂತ ಇದೆ, ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿ ಅಂತ. ಇದರಲ್ಲಿ ಒನ್ ಆಫ್ ದ ಪ್ರೊಸೀಜರ್ ಇದೆ IVF ಅನ್ನೋದು, ಒನ್ ಆಫ್ ದ ಪ್ರೊಸೀಜರ್.